ಇನ್ನು ವಿನಯ್ ಸೋಮಯ್ಯ ಆತ್ಮಹತ್ಯೆಯಿಂದ ನಮಗೂ ನೋವಾಗಿದೆ. ರಾಜಕೀಯ ಬಿಟ್ಟು ಆ ಕುಟುಂಬದ ಜೊತೆಗೆ ನಾವು ನಿಲ್ಲಬೇಕು ಅಂತ TV9ಗೆ ಶಾಸಕ ಮಂಥರ್ ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ಅವರು ನೋಡೋಣ. ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಮಂಥರ್ ಗೌಡ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಮೊದಲ ಪ್ರತಿಕ್ರಿಯೆ, ಕೆಲವು ಟೈಮಲ್ಲಿ ದುಃಖ ಬರ್ತದೆ. ಯಾಕಂದರೆ ನಮ್ಮ ಮೇಲೆ ಯಾಕೆ ಮಾತಾಡ್ತಾರೋ ಮಾತಾಡ್ತಾರೆ. ಬಟ್ ಅದಕ್ಕೋಸ್ಕರ ನಾವೇನು ಅಭಿವೃದ್ಧಿನೋ ಜನಪರಾಗಿ ಕೆಲಸ ಮಾಡೋಕ್ಕಂತೂ ನಾವೇನು ಕಾಳಜಿ ಕಡಿಮೆ ಮಾಡೋದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟ. ಸರ್, ವಿನಯ್ ಅವರ ಲಾಸ್ಟ್ ಮೆಸೇಜ್ ಅಂತೇಳಿ ಒಂದು ಓಡಾಡ್ತಿದೆ, ನೀವು ಕೂಡ ಗಮನಿಸಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅದರಲ್ಲಿ ತಮ್ಮ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ, ಪೊನ್ನಣ್ಣ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾರೆ. ಸೊ ಅದೇ ಒಂದು ಮೆಸೇಜನ್ನು ಇಟ್ಕೊಂಡು ಈಗ ನಿಮ್ಮ ಮೇಲೆ FIR ಮಾಡಬೇಕು ಅಂತೇಳಿ BJP ನಾಯಕರು ಒತ್ತಾಯ ಮಾಡ್ತಿರ್ತಾರೆ. ಈಗ ನೋಡಿ, FIR ಮಾಡೋದು ಬಿಡೋದು ಪೊಲೀಸಲ್ಲಿ. ನಾನು ಯಾರನ್ನೂ ಫೋನು ಮಾಡಲಿಲ್ಲ, ಯಾರಿಗೂ ಕೇಳಿಲ್ಲ. ಅವ್ರು FIR ಮಾಡೋರು ಪೊಲೀಸವರು. ನಾನಂತೂ ಇಲ್ಲಿ ಗಂಟೆ ಮೇಲೆ ಅಧಿಕಾರಿಗಳು ಮಾತಾಡೋಕ್ಕೆ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನನ್ನ ಈ ಇದರಲ್ಲಿ ಐ ಆಮ್ ಕ್ಲಿಯರ್ ವಾಟ್ ಟ್ರಾನ್ಸ್ಪೈರ್ಡ್ ಇನ್ ನವೆಂಬರ್. ಅದಕ್ಕೂ ಇಲ್ಲಿ ಗಂಟೆ ನಾವು ಆ ಟೈಮ್ ಲೈನೇ ನಮಗೆ ಸಿಕ್ಕಿಲ್ಲ. ಆ ವಿಚಾರದಲ್ಲಿ ಕಾನೂನಲ್ಲಿ ಯಾವ ರೀತಿಲಾದ್ರೂ ಸತ್ಯ ಬರಲೇಬೇಕು ಅಂತ ನಂದು ಆಸೆ ಇದೆ. ಅವ್ರ ಫ್ಯಾಮಿಲಿಗೆ ಕ್ಲೋಜರ್ ಸಿಗಬೇಕು ಅಂತಂದರೆ ಯಾಕಾಗಿದೆ ಅಂತ ನಾವು ಅದನ್ನು ನೀವು ಹೇಳ್ದಂಗೆ ಅವ್ರ ಫ್ಯಾಮಿಲಿಗೆ ಆಮೇಲೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಕ್ಲೋಜರ್ ಬರಬೇಕು ಅಂತ ನಂದು ಆಸೆ ಇದೆ. ಪ್ರಮುಖವಾಗಿ ನಿಮ್ಮ ಮೇಲೆ ಏನು ಆರೋಪ ಕೇಳಿ ಬರ್ತೀವಿ, ನೀವು ಕೇಳಿ ಬರ್ತಾ ಇದೆ ಅಥವಾ ನೀವು ಪೊನ್ನಣ್ಣ ಅವ್ರ ಮೇಲೆ ಆರೋಪ ಕೇಳಿ, ಇದನ್ನು ಎದುರಿಸಲಿಕ್ಕೆ ನೀವು ಯಾವ ರೀತಿ ರೆಡಿ ಆಗಿದೆ? ಈಗ ನಾವು ಎದುರ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಬಿಕಾಸ್ ನನ್ನ ವಿ ಆರ್ ನೋವೇರ್ ಇನ್ ಕನೆಕ್ಷನ್ ವಿತ್ ಐದರ್ ಆಫ್ ದ ಕೇಸ್. ಅವ್ನು ಬರೆದಿದ್ದಾರೆ ಅಂತಲೇ ಹೇಳ್ತಾ ಇರೋದು. ಅದರಲ್ಲಿ ಯಾವ ರೀತಿಲಿ ಕಾನೂನು ರೀತಿಲಿ ಕ್ರಮ ತಗೋಬೇಕು ಅದೆಲ್ಲ ನಾವು ಇನ್ನೂ ಆ ಮಟ್ಟಕ್ಕೆ ಡಿಸ್ಕಷನು ಮಾಡಿಲ್ಲ. ಯಾಕಂದರೆ ಪಾಪ ನಾವು ಇನ್ನೂ ಅವ್ರು ಹೋಗಿರೋದು ಅಂತ ದುಃಖದಲ್ಲಿ ನಾವು ಇದ್ದೀವಿ, ಅದನ್ನು ನಾವು ನೋಡ್ಕೋತಾ ಇದ್ದೀವಿ. ಬಟ್ ರಾಜಕೀಯ ಮಾಡೋದು ಅಂತ ನನ್ನ ಅನಿಸಿಕೆ ಇಟ್ ಇಸ್ ನಾಟ್ ಅ ಗುಡ್ ಇದು. ರಾಜಕೀಯ ಮಾಡಬಾರ್ದು. ಯಾಕಂದರೆ ಸತ್ಯ ಬಂದಾದಮೇಲೆ ಏನಾದರೂ ಮಾತಾಡ್ಕೋಬೋದಲ್ಲ ಕಾನೂನು ರೀತಿಲಿ, ಅದು ನನ್ನ ಭಾವನೆ. ಮತ್ತು ನಿಮ್ಮ ಕ್ಷೇತ್ರದ ವಿನಯ್ ನಿಮ್ಮ ಕ್ಷೇತ್ರದ ಯುವಕ ಕೂಡ, ಸೊ ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡ್ತೀರಾ? ಯಾವಾಗ ಭೇಟಿ? 100% ನಾವು ಭೇಟಿ ಮಾಡೇ ಮಾಡ್ತೀವಿ. ನನಗೇನು ಗೊತ್ತಿತ್ತು ಅಂತಂದರೆ ಇಲ್ಲಿ ಗಂಟ ಅವ್ನು ನಮ್ಮ ಕ್ಷೇತ್ರದ ನಮ್ಮ ಸೋಮವಾರಪೇಟೆ ಹುಡುಗ ಅಂತ ನನಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರು ಬಂದು ಭೇಟಿ ಮಾಡಲಿಲ್ಲ, ಹೇಳ್ಕೊಳ್ಳಿರಲಿಲ್ಲ. ಅವ್ರ ಫ್ಯಾಮಿಲಿ ಆ ಮಟ್ಟಕ್ಕೆ ನಮ್ಮ ಜೊತೆಲಿ ಆ ಮಟ್ಟಕ್ಕೂ ಸಂಪರ್ಕ ಇರಲಿಲ್ಲ. ಮಾತ್ರ ಅದು ಗೊತ್ತಾದ್ಮೇಲೆ ನನಗೆ ಬೇಜಾರಾಯಿತು. ಬಟ್ ಅವರು 100% ಅವರ ಫ್ಯಾಮಿಲಿನ ಭೇಟಿ ಮಾಡಿ ನಮ್ಮ ಕಡೆಯಿಂದ ಏನು ಧೈರ್ಯ ಕೊಡಬೇಕು, ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡಬೇಕು, ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ. ಇದು ಮಡಿಕೇರಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಮಂಥರ್ ಗೌಡ ಅವರ ಮಾತುಗಳು. ಕ್ಯಾಮರಾಮನ್ ನವೀನ್ ಜೊತೆ ಮಂಜುನಾಥ್ KB, TV9 ಕೊಡಗು.